ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ 4 ದಿನ ಕಳೆದಿದೆ. ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರಿಗಳು ಒಂದೊಂದಾಗಿ ಓಪನ್ ಆಗ್ತಿವೆ. ಇವತ್ತು ಕೊಲೆ ಆರೋಪಿ ದರ್ಶನ್ನ ಮತ್ತೊಂದು ರಾಕ್ಷಸ ರೂಪ ಬಯಲಾಗಿದೆ. ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ವಿಕೃತಿ, ರಕ್ತದ ಶೂ ಧರಿಸಿಯೇ ಮೈಸೂರಿಗೆ ತೆರಳಿದ್ದ ಚಕ್ರವರ್ತಿ, ಶವ ಬಿಸಾಡಿ ಎಸ್ಕೇಪ್ ಆದ ಡಿ ಗ್ಯಾಂಗ್ನ ರಾಕ್ಷಸರು, ಕ್ರೂರಿಗಳ ಕ್ರೌರ್ಯಕ್ಕೆ ಸಾಕ್ಷ್ಯವಾದ ಪಟ್ಟಣಗೆರೆ ಶೆಡ್ನ ಮಣ್ಣು. ಹೀಗೆ ಹೆಜ್ಜೆ ಇಟ್ಟ ಕಡೆಯಲ್ಲೆಲ್ಲ ರಾಕ್ಷಸರಾಗಿ ವರ್ತಿಸಿದ್ದ ಆರೋಪಿಗಳ ಕರಾಳ ಮುಖ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದೆ. ರೇಣುಕಾಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿ ದಾಸನ ವಿಕೃತಿ, ಬಿರಿಯಾನಿ ಉಗುಳಿದ ರೇಣುಕಾಸ್ವಾಮಿಗೆ ಬೂಟ್ಗಾಲಿನಲ್ಲಿ ಒದ್ದ ದರ್ಶನ್, ಕ್ರೂರಿ ದರ್ಶನ. ಚಕ್ರವರ್ತಿ ಚಿತ್ರಹಿಂಸೆಯ ಮತ್ತೊಂದು ಕ್ರೌರ್ಯ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಸಸ್ಯಾಹಾರಿಯಾಗಿದ್ದ ರೇಣುಕಾಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ದ ದರ್ಶನ್ ವಿಕೃತಿ ಮೆರೆದಿದ್ದ ಅನ್ನೋದು ಗೊತ್ತಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಟ್ಟಿಹಾಕಿದ್ದ ಡಿ ಗ್ಯಾಂಗ್ ಮಾಂಸದೂಟ ತರಿಸಿತ್ತು. ರೇಣುಕಾಸ್ವಾಮಿಗೆ ಬಲವಂತವಾಗಿ ದರ್ಶನ್ ಬಿರಿಯಾನಿ ತುತ್ತು ತಿನ್ನಿಸಿದ್ದ. ಒಂದು ತುತ್ತು ತಿನ್ನುವಾಗಲೇ ರೇಣುಕಾಸ್ವಾಮಿ ಉಗುಳಿದ್ದ. ಇದರಿಂದ ರಕ್ಕಸನಾದ ದಾಸ ಅನ್ನ ಉಗುಳ್ತಿಯ ಮಗನೇ ಅಂತ ಬೈದಿದ್ದ. ಶೂ ಧರಿಸಿದ ಕಾಲಿನಲ್ಲೇ ಒದ್ದು ವಿಕೃತಿ ಮೆರೆದಿದ್ದ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಶೂಗೆ ರಕ್ತ ಅಂಟಿಸಿಕೊಂಡೇ ಮೈಸೂರಿಗೆ ಹೋಗಿದ್ದ ದರ್ಶನ್. ಪಟ್ಟಣಗೆರೆ ಶೆಡ್ನಲ್ಲಿ ಹೆಣ ಉರುಳಿಸಿದ್ದ ದರ್ಶನ್ ರೇಣುಕಾಸ್ವಾಮಿಗೆ ಒದ್ದಾಗ ರಕ್ತ ಚಿಮ್ಮಿತ್ತು. ಈ ರಕ್ತ ದರ್ಶನ್ ಶೂಗೆ ಅಂಟಿಕೊಂಡಿತ್ತು. ಇದೇ ಶೂ ಧರಿಸಿ ದರ್ಶನ್ ಮೈಸೂರಿಗೆ ಹೋಗಿದ್ದ. ಪೊಲೀಸರು ಬಂಧಿಸಲು ಬಂದಾಗ ಬೇರೆ ಶೂ ಧರಿಸಿ ಬಂದಿದ್ದ. ಶೂ ಬಟ್ಟೆಯನ್ನ ಪೊಲೀಸರು ಸೀಸ್ ಮಾಡಿ FSLಗೆ ಕಳುಹಿಸಿದಾಗ ರೇಣುಕಾಸ್ವಾಮಿ ರಕ್ತ ದರ್ಶನ್ ಶೂನಲ್ಲಿದ್ದು ಪತ್ತೆಯಾಗಿದೆ. ನಟ ದರ್ಶನ್ ಶೂನಲ್ಲಿದ್ದು ಪಟ್ಟಣಗೆರೆ ಶೆಡ್ನ ಮಣ್ಣು. ದರ್ಶನ್ ಶೂನಲ್ಲಿ ಕೇವಲ ರೇಣುಕಾಸ್ವಾಮಿ ರಕ್ತವಷ್ಟೇ ಅಲ್ಲ, ಪಟ್ಟಣಗೆರೆ ಶೆಡ್ನ ಮಣ್ಣು ಕೂಡ ಅಂಟಿಕೊಂಡಿತ್ತು. FSLನಲ್ಲಿ ಮಣ್ಣಿನ ರಹಸ್ಯವೂ ಬಯಲಾಗಿದೆ. ಅಲ್ಲದೆ ಪವಿತ್ರ ಕೂಡ ಶೆಡ್ಗೆ ಬಂದಿದ್ಲು ಅನ್ನೋದಕ್ಕೆ ಅವಳ ಚಪ್ಪಲಿಯೇ ಸಾಕ್ಷ್ಯವಾಗಿದೆ. ಕ್ರೌರ್ಯದ ಜೊತೆಗೆ ಸುಲಿಗೆ ಮಾಡಿದ್ದ ಡಿ ಗ್ಯಾಂಗ್. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ 4 ತುಮಕೂರಿನ ರಂಗಾಪುರದ ಬಳಿಯೇ ಅಸಲಿ ಆಟ ಶುರು ಮಾಡಿದ್ರು. ತುಮಕೂರಿನ ರಂಗಾಪುರದ ಬಳಿ ಮದ್ಯ ಸೇವಿಸಿದ್ದ ಕಿಡ್ನಾಪರ್ಸ್ಗಳಾದ ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಸುಲಿಗೆಗೆ ಇಳಿದಿದ್ರು. ಎಣ್ಣೆ ಏಟಲ್ಲಿ ರೇಣುಕಾಸ್ವಾಮಿಯ ಚೈನ್, ರಿಂಗ್, ವಾಚ್, ಕರಡಿಕೆ ಸುಲಿಗೆ ಮಾಡಿದ್ರು. ಅಷ್ಟೇ ಅಲ್ಲ, ಪಾರ್ಟಿ ಮಾಡಿ ರೇಣುಕಾಸ್ವಾಮಿಯಿಂದಲೇ ಹಣ ಕೊಡಿಸಿದ್ರು. ಇದೆಲ್ಲವೂ ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಉಸಿರು ಚೆಲ್ಲಿದ ನಂತರ ಕಾಮಾಕ್ಷಿಪಾಳ್ಯದ ರಾಜಕಾಲುವೆಯ ಬಳಿ ಶವ ಬಿಸಾಡಿದ್ರು. ಮೃತದೇಹ ಬಿಸಾಡಿ ತೆರಳುತ್ತಿರುವ ಫೋಟೋ TV9ಗೆ ಲಭ್ಯವಾಗಿದೆ. ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಬಿಳಿ ಸ್ಕಾರ್ಪಿಯೋದಲ್ಲಿ ಬಂದು ಶವ ಬಿಸಾಡಿ ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ಪ್ರೇರಣೆಯೇ ಅಶ್ಲೀಲ ಮೆಸೇಜ್. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಉದ್ದೇಶ ಬಯಲಾಗಿದೆ. ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಸೇಡಿಗಾಗಿ ಕೊಲೆ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಭಿಮಾನಿಗಳನ್ನ ದ್ವೇಷದ ಸಾಧನೆಗೆ ದರ್ಶನ್ ಬಳಕೆ ಮಾಡಿಕೊಂಡು ನಾನು ಎಂಬ ಅಹಂನಿಂದ ಹತ್ಯೆ ಬಳಿಕ ಸಾಕ್ಷಿ ನಾಶಕ್ಕೆ ಯತ್ನಿಸಿರುವುದನ್ನು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಎಂಟು ತಿಂಗಳ ಹಿಂದೆಯೇ ಪೊಲೀಸರ ಮುಂದೆ ದರ್ಶನ್ ದರ್ಪ. ದರ್ಶನ್ನ ಅಹಂ ದರ್ಪ ಎಂಥದ್ದು ಅಂದ್ರೆ 8 ತಿಂಗಳ ಹಿಂದೆ ಮಹಿಳೆಗೆ ದರ್ಶನ್ ಮನೆ ನಾಯಿ ಕಚ್ಚಿದ ಕೇಸ್ನಲ್ಲಿ FIR ದಾಖಲಾಗಿತ್ತು. ಈ ಸಂಬಂಧ ನೋಟಿಸ್ ನೀಡಲು ಮನೆಗೆ ಬಂದ RR ನಗರ ಇನ್ಸ್ಪೆಕ್ಟರ್ ಮುಂದೆ ದರ್ಶನ್ ಧಿಮಾಕು ತೋರಿದ್ದ. ನಾನೇನ್ ಕೊಲೆ ಮಾಡಿದ್ದೀನ, ಮನೆವರೆಗೂ ಬಂದಿದ್ದೀರಲ್ಲ, ಸುಮ್ನಿರಿ, ನಾನೇ ಕೊಲೆ ಮಾಡಿ ಠಾಣೆಗೆ ಬಂದು ಕೂರ್ತೀನಿ ಅಂತ ದರ್ಪದಿಂದ ಮಾತನಾಡಿದ್ದ. ಕಾಕತಾಳೀಯ ಎಂಬಂತೆ ದರ್ಶನ್ 8 ತಿಂಗಳ ಹಿಂದೆ ಹೇಳಿದ್ದು ಇವತ್ತು ನಿಜವಾಗಿದೆ. ಕೊಲೆ ಮಾಡಿದ ಆರೋಪದಡಿ ಬಳ್ಳಾರಿ ಜೈಲು ಸೇರಿದ್ದಾನೆ. ಬ್ಯೂರೋ ರಿಪೋರ್ಟ್ TV9.